ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೇ ಬಂದು ಗುರುವಾರ. ಸೊ ಟೈಮ್ ತುಂಬಾ ಆಗಿದೆ ನೋಡಿ. ಗುರುವಾರದ ಪೂಜೆ ಎಲ್ಲನೂ ಕೂಡ ಬೆಳಗ್ಗೆನೇ ಮಾಡಿ ಮುಗಿಸಿದ್ದೆ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಮ್ಯಾಂಗೋ ಸೀಸನ್, ಬಿಕಾಸ್ ಮ್ಯಾಂಗೋ ಸೀಸನ್ ಇದೆ. ಸೊ ಸೀಸನಬಲ್ ಫ್ರೂಟ್ಸಲ್ಲಿ ಏನಾದರೂ ಮಾಡಿ ತಿಂದಿಲ್ಲ ಅಂದರೆ ಬೇಜಾರಲ್ವ. ತುಂಬಾ ಮಾಡ್ಕೊಂಡು ತಿಂದಿದ್ದೀವಿ, ಹಾಗೇ ಅದನ್ನು ಟ್ರೈ ಮಾಡಿದ್ದೀನಿ. ಬಟ್ ನನ್ನ ಚಿಕ್ಕ ಮಗಂದು ರಿಕ್ವೆಸ್ಟ್ ಅಂದರೆ ಐಸ್ ಕ್ರೀಮ್ ತುಂಬ ದಿವಸದಿಂದ ಕೇಳ್ತಿದ್ದಾನೆ. ಸೊ ಇವತ್ತು ತುಂಬ ಮ್ಯಾಂಗೋಸು ಮನೆಯಲ್ಲಿ ತುಂಬ ಸ್ಟಾಕ್ ಇದೆ ಅಂತ ಇವತ್ತು ಐಸ್ ಕ್ರೀಮ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೋಳಿಗೆನೂ ಮಾಡಬೇಕು, ಮ್ಯಾಂಗೋ ಹೋಳಿಗೆ. ಸೊ ನನಗೆ ಹೊರಗೆ ತಂದು ತಿನ್ನೋದಕ್ಕಿಂತ ನಾನೇ ಮನೆಯಲ್ಲಿ ಏನೇ ಆಗಲಿ ಟ್ರೈ ಮಾಡೋದು ನನಗೆ ತುಂಬಾ ಅದೊಂಥರ ಹುಚ್ಚು ನನಗೆ. ಸೊ ಬನ್ನಿ ಇವಾಗ ಮ್ಯಾಂಗೋ ಐಸ್ ಕ್ರೀಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಕಮ್, ಹೋಗೋಣ ಕಿಚನಿಗೆ, ಆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ತುಂಬ ಈಸಿಯಾಗಿ ಕೆಲವು ಐಟಮ್ಸು, 4 ಇಂಗ್ರೀಡಿಯೆಂಟ್ಸಿಂದ ಐಸ್ ಕ್ರೀಮ್ ಬೆಸ್ಟ್ ಟೇಸ್ಟಿ ಮ್ಯಾಂಗೋ ಐಸ್ ಕ್ರೀಮ್ ಔ ಟು ಮೇಕ್ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇವತ್ತಿನ ಮ್ಯಾಂಗೋ ಐಸ್ ಕ್ರೀಮ್ ಯಾವ ಥರ ಮಾಡೋದು, ಅದಕ್ಕೇನೆಲ್ಲ ಬೇಕು ಅಂತ ನೋಡ್ಕೊಳ್ಳಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಫ್ರೆಶ್ ಆದಂಥ ಟೇಸ್ಟಿ ಆದಂಥ ಮೇನ್ ಮ್ಯಾಂಗೋನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಐಸ್ ಕ್ರೀಮು ತಿನ್ನೋಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ನೀವು ತರುವಂಥ ಮ್ಯಾಂಗೋಸು ಟೇಸ್ಟು ಚೆನ್ನಾಗಿರಬೇಕು. ಸೊ ನಾನು ಸೆಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಮ್ಯಾಂಗೋಸು ಹಣ್ಣಾಗಿರೋವಂಥದ್ದೆಲ್ಲನೂ ಕೂಡ ಐಸ್ ಕ್ರೀಮ್ಗೆ ಅಂತ ನೋಡಿ ಸ್ವಲ್ಪ ಹಣ್ಣಾಗಿದೆ. ಇದೆಲ್ಲನೂ ಕೂಡ ತೆಗೆದಿಟ್ಟಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ, ಸೊ ಮಿಲ್ಕ್ ಮೇಡ್, ಫ್ರೆಶ್ ಕ್ರೀಮ್, ಮಿಲ್ಕ್ ಪೌಡರ್, ಮೇನ್ ಮ್ಯಾಂಗೋ. ಸೊ ಲೆಟ್ಸ್ ಕಮ್ ಮಾಡೋಣ, ಶುರು ಮಾಡೋಣ. ಈಗ ಮಾಡುವ ಐಸ್ ಕ್ರೀಮ್ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮ್ಯಾಂಗೋಸ್ ಐಸ್ ಕ್ರೀಮು. ಬನ್ನಿ, ಆಲ್ವೇಸ್ ಎಲ್ಲ ಐಸ್ ಕ್ರೀಮೂ ಅಷ್ಟೇ. ಬನ್ನಿ ಈಗ ಯಾವ ಥರ ಅಂತ. ಫಸ್ಟು ನೀವು ಮ್ಯಾಂಗೋನ ಪೀಸಸ್ನೆಲ್ಲ ಕಟ್ ಮಾಡಿ ಅದರದ ಪಲ್ಪ್ನ ತೊಗೊಳ್ಳಿ. ಸೊ ಅಂದರೆ ಸಿಪ್ಪೆ ತಕ್ಕೊಂಡು ಬರೀ ಮ್ಯಾಂಗೋನ ನಿಮ್ಗೆ ಯಾವ ಶೇಪಲ್ಲಿ ನಿಮಗೆ ಈಸಿ ಆಗುತ್ತೋ ಆ ಥರ ಕಟ್ ಮಾಡಿಕೊಂಡು ಎಲ್ಲ ಒಂದು ನೀವು ಯಾವುದರಲ್ಲಿ ಗ್ರೈಂಡ್ ಮಾಡ್ಕೊತೀರಾ, ಮಿಕ್ಸಿ ಜಾರಿಗೋ ಇಲ್ಲ ಜ್ಯೂಸರ್ ಜಾರಿಗೋ, ಯಾವುದಕ್ಕೆ ನಿಮ್ಮ ಹತ್ರ ಅವೈಲೇಬಲ್ ಇದೆ ಅದಕ್ಕೆ ಎಲ್ಲನೂ ಕೂಡ ಮ್ಯಾಂಗೋಸ್ನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ನಾನು ಎಲ್ಲ ಮ್ಯಾಂಗೋಸು ಹಾಕ್ಕೊಂಡಾದಮೇಲೆ ಸಿಗ್ತೀನಿ ನೋಡಿ. ಎಲ್ಲ ಮ್ಯಾಂಗೋಸು ಕಟ್ ಮಾಡಿ ಹಾಕ್ಕೊಂಡು ಈಗ ಒಂದು 4-5 ಸ್ಪೂನಷ್ಟು ಮಿಲ್ಕ್ ಮೇಡು, ಹಾಗೆ ಮಿಲ್ಕ್ ಪೌಡರ್ 1 ಕಪ್ಪಷ್ಟು. ಇದು ಬಂದು ಫ್ರೆಶ್ ಕ್ರೀಮು, ಒಂದು ಚಿಕ್ಕ ಗ್ಲಾಸಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ನನ್ನ ಜಾರ್ ಎಷ್ಟಿದೆ, ನಾನು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೆ ಅಂತ. ಸೊ ಈಗ ಎಲ್ಲ ಹಾಕಿ ಇಷ್ಟನ್ನು ಶುಗರ್ ನನಗೆ ಗೊತ್ತಿದ್ದಂಗೆ ಆ್ಯಡ್ ಮಾಡಬೇಡಿ, ಬೇಕಾಗಿಲ್ಲ. ಯಾಕಂದರೆ ಮಿಲ್ಕ್ ಮೇಡಲ್ಲಿ ಸ್ವೀಟ್ ತುಂಬಾ ಇರುತ್ತೆ. ಸೊ ಅದರಲ್ಲೆಲ್ಲ ಇರುತ್ತೆ, ನೀವು ಶುಗರ್ ಹಾಕೋ ಅವಶ್ಯಕತೆಯೇ ಇಲ್ಲ. ನೀಟಾಗಿ ಫೈನ್ ಪೇಸ್ಟ್ ರುಬ್ಕೊಂಡು ಈ ಥರ ಎಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನಂತೂ ತಿಂತಾ ಇಲ್ಲ ಎತ್ಕೊಂಡು, ಇವರು ಇಲ್ಲಿ ಹಾಕಿದ್ರೆ ಎತ್ಕೊಂಡು ತಿಂದ. ಅವ್ರು ಹಿಂಗೇ ಚೆನ್ನಾಗಿದೆ ಟೇಸ್ಟು ಅಂದ್ಬಿಟ್ಟು ತಿಂದಾಕ್ತಾ ಇದ್ದಾರೆ ಎಲ್ಲ ನೋಡಿ. ನಾನು ಐಸ್ ಕ್ರೀಮ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಹಿಂಗೆ ಟೇಸ್ಟ್ ಚೆನ್ನಾಗಿದೆ ಅಂತ ತಿಂದಾಕ್ತಾವ್ರು ಎಲ್ಲ ಇಟ್ಕೊಂಡು. ಇಲ್ಲೊಂದಿಷ್ಟು ಬೌಲಲ್ಲಿ ಬೇರೆ ತೆಗೆದಿಟ್ಕೊಂಡಿದ್ದಾರೆ ನೋಡಿ ತಿನ್ನಕ್ಕಂತ. ಸೊ ಫೈನಲಿ ನೋಡಿ, ಬೇಕಿದ್ದರೆ ಈಗ ಎಕ್ಸ್ಟ್ರಾ ನಿಮಗೆ ನಟ್ಸು ಹಂಗೆ ಮ್ಯಾಂಗೋ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಏನೂ ಹಾಕಿಲ್ಲ, ನಂಗೆ ಪ್ಲೇನ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಸೊ ಇದನ್ನ ಈಗ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. 1 ಅವರ್ ಬಿಟ್ಟರೆ ನಿಮಗೆ ಅದು ಐಸ್ ಕ್ರೀಮ್ ರೆಡಿ ಆಗುತ್ತೆ. ಫ್ರೀಝರಲ್ಲಿ ಇಟ್ಟು ಬಿಟ್ಟಿದ್ದೀನಿ. ಈಗ ಒಂದು 1/2 ಅವರ್ ಆದರೂ ಸಾಕು. ಅದೇ ಇಟ್ಟು ಹಂಗೆ ನಮ್ಮ ಮಕ್ಕಳು ಮಿಲ್ಕ್ ಶೇಕ್ನ ಕೇಳಿದ್ರು. ಮ್ಯಾಂಗೋ ಗ್ರೈಂಡ್ ಮಾಡಿದ್ನಲ್ವ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಮಿಲ್ಕ್, ಸ್ವಲ್ಪ ಶುಗರ್ ಎಲ್ಲ ಹಾಕ್ಬಿಟ್ಟು ಮತ್ತು ಮಿಲ್ಕ್ ಮೇಡ್ ಸ್ವಲ್ಪ ಎಲ್ಲ ಹಾಕಿನು ಅವ್ರಿಗೆ ಸಂಜೆ ಸ್ಕೂಲಿಂದ ಬಂದು ಸ್ವಲ್ಪ ಊಟ ಮಾಡಿದರು. ಸೊ ಈಗ ಅವರಿಗೆ ಮಾಡಿಕೊಡ್ತಾಯಿದ್ದೀನಿ. ಅದ್ರ ಜೊತೆ ಅವ್ರು ಎಕ್ಸ್ಟ್ರಾರ್ಡ್ನರಿಯಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಕ್ರೀಮು, ಮಿಲ್ಕ್, ಫ್ರೆಶ್ ಕ್ರೀಮು, ಹಾಗೆ ಮಿಲ್ಕ್ ಮೇಡ್ ಎಲ್ಲ ಹಾಕ್ಕೊಂಡು. ಸೊ ಬಂದಿದ್ದೆ, ಊಟ ಮಾಡಿದ್ದಾರೆ. ನಾನು ಮಾಡ್ತಿರೋದೇ ಅವರಿಗೋಸ್ಕರ ಐಸ್ ಕ್ರೀಮ್ ಎಲ್ಲನೂ ಕೂಡ. ಸೊ ನಮ್ಮ ಮಕ್ಕಳಿಗೆ ಆಲ್ಮೋಸ್ಟ್ ನಾನು ಏನು ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೆ, ಕುಡಿತಾರೆ. ಫೈನಲಿ ಐಸ್ ಕ್ರೀಮು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ನೋಡೋಣ, ಇದು 1 ಅವರ್ ಬೇಕು ಅನಿಸುತ್ತೆ, 1 ಅವರ್ ಬೇಕು. ಸೊ 1 ಅವರ್ ಆದಮೇಲೆ ತೆಗೆದು ನೋಡ್ತೀನಿ ಹೇಗಾಗಿರುತ್ತೆ ಅಂತ. ಮಕ್ಕಳಿಗೆ ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಮಾಡಿಕೊಟ್ಟೆ. ಸೊ ಅವ್ರು ಅದಕ್ಕೆ ಏನೇನೋ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದಾರೆ.
ಸೊ ಸಂಜೆ ಸ್ಕೂಲಿಂದ ಬಂದಮೇಲೆ ಅವರಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ನ ಕೂಡ ಮಾಡಿಕೊಟ್ಟಿದ್ದೀನಿ. ಒಂದು ಟೈಮ್ ಕೊಟ್ಟು ನೋಡೋಣ. ಬನ್ನಿ ಈಗ ನೋಡೋಣ ಐಸ್ ಕ್ರೀಮ್ ಯಾವ ಥರ ಆಗಿದೆ ಅಂತ. ಫೈನಲ್ ಆಗಿ ಅದು ಆಗಿದೆ, ಐಸ್ ಕ್ರೀಮ್ ಆಗಿದೆ. ಈಗ ಟೇಸ್ಟ್ ಮಾಡೋ ಟೈಮ್ ಈಗ. ಸೊ ಏನೋ ಒಂಥರ ಮನೇಲಿ ಮಾಡಿದ್ದೀವಿ ನಾವೇ ಸ್ವಂತವಾಗಿ ಅಂದರೆ ಅದೇ ಒಂಥರ ಖುಷಿ ತಿನ್ನೋದಕ್ಕೆ. ಸೊ ಹೊರಗಡೆಯಿಂದ ತಂದು ತಿನ್ನೋದಾದರೆ ಅದು ನಾವು ದುಡ್ಡು ಕೊಟ್ಟಿರ್ತೀವಿ, ತಂದಿರ್ತೀವಿ, ತಿನ್ನಲೇಬೇಕು, ಅದು ಹೇಗಿದ್ರೂ ತಿಂತೀವಿ. ಮನೇಲಿ ನಾವೇ ಸ್ವಂತ ಈ ಥರ ಮಾಡೋದಾದರೆ ಅದು ಖುಷಿನೇ ಬೇರೆ. ನನಗೆ ಆಲ್ಮೋಸ್ಟ್ ಏನೇ ಆಗಲಿ ನನಗೆ ನಾನೇ ಮಾಡಬೇಕು ಅನ್ನೋದು ಒಂದು ನನ್ನಲ್ಲಿರುವಂಥ ಆಸಕ್ತಿ. ಸೊ ಫೈನಲ್ ಆಗಿ ಐಸ್ ಕ್ರೀಮ್ ತೆಗೆಯೋವಾಗನೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಐಸ್ ಕ್ರೀಮ್ ಬಂದಿದೆಯಾ, ಇದು ಐಸ್ ಕ್ರೀಮ್ ಥರ ಇದೆಯಾ ಅನ್ನೋದು ನಾವು ಈ ಥರ ಒಂದು ಸ್ಕೂಪ್ ತೆಗೆಯೋವಾಗನೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಫೈನಲಿ ತುಂಬ ಚೆನ್ನಾಗಿ ಬಂದಿದೆ. ಐಸ್ ಕ್ರೀಮ್ ಥರನೇ ನೋಡ್ತಿದ್ರೆ ಹಂಗೆ ಕಾಣಿಸ್ತಿದೆ, ಬಟ್ ಟೇಸ್ಟ್ ಮಾಡಿ ಹೇಳಿದ್ರೆ ನನಗಿಂತ ಒಬ್ರು ತಿಂದು ಹೇಳಬೇಕು. ಏನೋ ಗೊತ್ತಿಲ್ಲ, ಅಡುಗೆ ಹುಚ್ಚು ಮಾಡಬೇಕಂತ ಎಷ್ಟು ನನಗೆ ಅದು ಹುಚ್ಚಿದೆಯೋ ಅಷ್ಟೇ ಹುಚ್ಚು ಒಬ್ರಿಗೆ ಕೊಡಬೇಕು ಅಂತ ಹುಚ್ಚು ನನಗೆ. ಯಾರಾದರೂ ತಿಂದ್ಬಿಟ್ಟು ಹೇಳಬೇಕು. ಸೊ ಆದಷ್ಟು ಈ ನಡುವೆ ಅದನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಅಮ್ಮನಿಗೆ ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ ಅಮ್ಮ ಏನು ಹೇಳ್ತಾರೆ. ಹಿಂಗೋಗಿ ತಿಂತೀನಿ ಅಟ್ಲೆ ಸೇಮ್ ಇಟ್ಟು ನಾನು ದೊಡ್ಡ ಆ್ಯಂಗಲಲ್ಲಿ ತಿರ್ಸಿ, ನಾನು ಸೇಮ್ ದೊಡ್ಡ ಆ್ಯಂಗಲಲ್ಲೂ ಹೇಳಲ್ಲ. ಸೊ ಫೈನಲಿ ಮ್ಯಾಂಗೋ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರೆ ನನಗೆ ಇಷ್ಟ ಆದಂಗೆ. ಹಾಗೆ ನನ್ನ ಮಗ ಕೊನೆಯಲ್ಲಿ ವೀಡಿಯೋನ ಝೂಮ್ ಮಾಡಿಬಿಟ್ಟಿದ್ದಾನೆ. ಖಂಡಿತ ನನಗೆ ಗೊತ್ತಿಲ್ಲ, ಯಾಕಂದರೆ ಒಬ್ರು ಕೈ ಕ್ಯಾಮ್ರಾ ಕೊಟ್ಟಿದ್ದೀವಿ ಅಂದರೆ ತೆಗಿಯೋಕ್ಕೆ ಕೊಟ್ಟಾಗ ಈ ಥರ ಮಾಡಿದ್ರೆ ಅದನ್ನು ಅದೇ ಥರನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನನಗೆ ಒಂದೇ ಉದ್ದೇಶ, ನನಗೆ ಈ ಡ್ರಾಮಾ ನಾಟಕ ಕ್ಯಾಮ್ರಾ ಮುಂದೆ ಒಂಥರ, ರಿಯಲ್ ಲೈಫಲ್ಲಿ ಒಂಥರ, ಕ್ಯಾಮ್ರಾನ ಫೇಸ್ ಮಾಡೋವಾಗ ಒಂಥರ, ಆ ಥರ ಡ್ರಾಮಾ ಮಾಡೋದು ನನಗೆ ಆ ಲೈಫ್ ಅಂದ್ರೇ ನನಗೆ ಇಷ್ಟ ಆಗೋದಿಲ್ಲ. ಸೊ ಇರೋದಿದ್ದಂಗೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವ್ಲಾಗು ಕೂಡ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ತುಂಬಾ ಈಸಿಯಾಗಿ ಮಾಡ್ಕೊಂಬಂದಂಥ ಐಸ್ ಕ್ರೀಮ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ಬೆಸ್ಟ್ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.